ಒಂದ್ ಗೊತ್ತಾ ನಿಂಗೆ, ನಾನು ಮತ್ತೆ ರಿಷಿ ಸರು ಈಗ ಮೇಷ್ಟ್ರು ಮತ್ತೆ ವಿದ್ಯಾರ್ಥಿ ಮಾತ್ರ ಅಲ್ಲ, ಮತ್ತೆ ಒಳ್ಳೆ ಫ್ರೆಂಡ್ಸ್ ಕೂಡ. ಓ ಹೌದಾ? ನನ್ಗೇನೇ ಕಷ್ಟ ಅಂದ್ರೂ ಎಲ್ರಿಗಿಂತ ಮೊದಲು ಬರೋದು ರಿಷಿ ಸರಯ್ಯ. ಬರೀ ಥ್ಯಾಂಕ್ಸ್ ಹೇಳಿದ್ರೆ ಅವ್ರ ಋಣ ತೀರಕ್ಕಿಲ್ಲ. ಅವ್ರ ಜೊತೆಗಿದ್ದು ನನ್ ಕೈಲಾಗಿದ್ ಮಾಡ್ಬೇಕು ಅಟ್ಟಯ್ಯ. ಗುಡ್ ಗುಡ್. ಅಣ್ಣ ಅನ್ಕೊಂಡ ಹಾಗೆ ಕಮಲಿಗೆ ಅವನ ಮೇಲೆ ಒಳ್ಳೆ ಅಭಿಪ್ರಾಯ ಹೆಚ್ಚಾಗ್ತಿದೆ. ಒಂದ್ ಪಕ್ಷ ಅವನ್ ಇಂಥ ಸಿಚುವೇಶನ್ ಅಲ್ಲಿ ಪ್ರಪೋಸ್ ಮಾಡಿದ್ರೆ ಕಮಲಿ ಒಪ್ಕೊಂಡ್ರು ಒಪ್ಕೋಬಹುದು. ನೋಡಿ ಮಾಮ್, ಯಾವುದಕ್ಕೆ ಬೀಳಿಲ್ಲ ಅಂದ್ರು ಈ ಬ್ರಹ್ಮಾಸ್ತ್ರಕ್ಕೆ ಬೀಳಲೇಬೇಕು. ಒರಿಜಿನಲ್. ಏನಪ್ಪ ಊಟ ಮಾಡಿದೀಯಾ? ಇಲ್ಲ ಸ್ವಾಮಿ. ಎತ್ತು ತಟ್ಟೆ ತಾಟ. ನೋಡಿದ್ರ, ದುಡ್ಡಿಗೆ ಮಾತ್ರ ಒಬ್ರನ್ನ ಮೇಲೆತ್ತೋದು, ಒಬ್ರನ್ನ ಕೆಳಗೆ ಹಾಕೋ ಶಕ್ತಿ ಇರೋದು. ಏನಂತೀರಾ ಮಿಸಸ್ ಕಾಮಿನಿ ದೇವಿ ಅವರೇ? ಏನ್ ಅನ್ಕೊಂಡಿದ್ದೀರಾ ನನ್ನನ್ನ? ನೀವ್ ಹೇಳ್ದ ಕೆಲಸ ಮಾಡೋಕೆ ನನ್ನನ್ನ ನಿಮ್ಮನೆ ವಾಷಿಂಗ್ ಮಷೀನ್ ಅನ್ಕೊಂಡ್ರ? ನಾಚಿಕೆ ಆಗಲ್ವಾ? ಬ್ಲ್ಯಾಕ್ ಮನಿ ಆಗಿದ್ರೆ ಯಾರಿಗಾದ್ರೂ ದಾನ ಕೊಟ್ಟು ಪಾಪ ಕಳ್ಕೊಳ್ಳಿ. ಅದನ್ ಬಿಟ್ಟು ರೆಮೋ ರೆಮೋಗೆ ಲಂಚ ಕೊಡೋದಕ್ ಬರ್ತೀರಾ ನಿಮ್ಮ? ಈ ರೆಮೋನ ರೊಚ್ಚಿಗೆ ಬುಸ್ಬೇಡಿ ಹೇಳ್ತಿದ್ದೀನಿ. ನನಗೇನ್ ಬೇಕು ಅದನ್ನ ನಾನು ಗಳಿಸ್ಕೊತೀನಿ. ಈ ರೀತಿ ಎಲ್ಲ ತರೋದಕ್ಕೆ ಹೋಗ್ಬೇಡಿ. ಇನ್ನು ಮೇಲೆ ನಿಮ್ಮ ಮೇಲೆ ಒಂದು ಸಣ್ಣ ಕೇಸ್ ಬಂದ್ರು ಈ ರೆಮೋ IPS ಮನುಷ್ಯನಾಗಿರಲ್ಲ. ರಚನಾ, ಪ್ಲೀಸ್ ಹಿಂಗೆ ಮಾಡಬೇಡ ರಚನಾ. ನನ್ನಿಂದ ತಡೆಯೋಕ್ಕಾಗಕ್ಕಿಲ್ಲ. ನಂಗೆ ಗೊತ್ತು ರಚನಾ, ಯಾವುದೇ ಎಸಿದಾಗೂ ನಾನು ನಿನ್ನ ಸಮ ಅಲ್ಲ. ನೀನು ಅಂತಸ್ತು, ಶ್ರೀಮಂತಿಕೆ, ನೀನು ಓದಿರೋ ಈ ಸ್ಕೂಲ್ಗಳು ಇದು ಯಾವುದು ನನ್ನ ಪಟ್ಟಿನಾಗೂ ಇಲ್ಲ. ಆದರೆ ಹಿಂಗೆಲ್ಲೆದ್ರು ಮಾತಾಡಿಸ್ದೇ ಇದ್ರೆ ಹೆಂಗೆ? ನಿನ್ನಿಂದ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಜೊತೆಲೇ ಇದ್ಕೊಂಡು ಹೀಗೆಲ್ಲ ಹೇಳ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ.
ಅದರಲ್ಲೂ ನಮ್ಮನೆಗೆ ಬಂದು ನಿನಗೇನಂತ ಹೇಳು ನೀನಂತ ಹುಡುಗರ್ಗೆ ಮಾಡಕ್ ಬೇರೆ ಕೆಲ್ಸನೇ ಇರಲ್ಲ ಅಲ್ವಾ? ಎಸ್ಸಲ್ಲಿ ನಾವು ಹೇಳ್ಬೇಕು ನಿನ್ಗೆ ರಾಸ್ಕಲ್. ಒಂದ್ಸಲಿ ವಾರ್ನ್ ಮಾಡಿದ್ರೆ ಅರ್ಥ ಆಗಲ್ಲ ನಿನ್ಗೆ. ಈಗ ಬಲವಂತವಾಗಿ ಮೈ ಮೇಲೆ ಬೀಳಕ್ ಹೋಗ್ತಿದ್ಯಾ? ಸರ್ ನಾನು ಹೇಳೋದು ಹೊಸ ಕೇಳಿ ಸರ್. ಮುಚ್ಚೋ ಬಾಯಿ. ಇಷ್ಟು ದಿನ ನಿಮ್ಮಿಬ್ರ ಮಧ್ಯೆ ಇರೋದು ಫ್ರೆಂಡ್ಶಿಪ್ ಅಂತ ನನ್ನ ಮಧ್ಯಕ್ಕೆ ಬಂದಿರಲಿಲ್ಲ. ಈಗ ರಚನಾನೇ ಅಷ್ಟು ಕ್ಲಿಯರ್ ಆಗಿ ನೀನು ಅಂತ ಹೇಳಬೇಕಾದ್ರೆ ನೀನು ಹಿಂದಿಂದ ಬಂದು ಹಿಂಸೆ ಕೊಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ರಚನಾಗೆ, ಕಮಲಿ ಅವ್ರಿಗೆ, ನಿಂಗಿಗೆ ನೀನು ನಿಜವಾದ ಫ್ರೆಂಡು ಅನ್ಕೊಂಡಿದ್ದೆ. ಆದರೆ ನೀನಿಷ್ಟು ಚೀಪ್ ಲೋ ಕ್ಲಾಸ್ ರಾಸ್ಕಲ್ ಅಂತ ನನಗೆ ಗೊತ್ತಿರಲಿಲ್ಲ. ಸರ್ ನಾನು ಹೇಳೋದು ಹೊಸ ಕೇಳಿ. ಕಂಡ್ಕೊಂಡು ಹೊತ್ತಲ್ಲಿ ಮನೆಗೆ ಬರ್ತೀಯಾ, ಈಗ ಇಷ್ಟ ಇಲ್ಲ ಅಂತ ಹೇಳಿದ್ರು ಅವಳು ಕೈ ಹಿಡ್ಕೊಂತಿದ್ಯಾ? ನಾನು ಅವಳ ಅಣ್ಣ. ಈ ಕಾಲೇಜಲ್ಲಿ ಇದ್ಕೊಂಡೆ ನೀನು ಇಷ್ಟೆಲ್ಲ ಆಟ ಆಡ್ತಿದ್ಯಾ? ನಿನ್ನ ಸರ್ ಏನ್ ಮಾಡ್ತಾ ಇದ್ದೀರಿ ಸರ್? ಬಿಡಿ ಸರ್. ಸರ್ ಕಾಲೇಜು ಸರ್, ಸ್ಟೂಡೆಂಟ್ಸ್ ಎಲ್ಲ ನೋಡ್ತಾ ಇದ್ದಾರೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಇನ್ನು ನನ್ನ ತಂಗಿ ವಿಷಯಕ್ಕೆ ನೀನೇನಾದ್ರು ಬಂದ್ರೆ ನಾನು ಸುಮ್ಮನಿರಲ್ಲ. ಇಡೀ ಕಾಲೇಜಲ್ಲಿ ಇನ್ಯಾವತ್ತೂ ಅವಳು ತಂಟೆಗೆ ಬರಬಾರ್ದು. ಹಾಗೆ ಹೊಡಿತೀನಿ. ಅಮ್ಮಮ್ಮ, ಇಷ್ಟೊಂದು ಸೈಲೆನ್ಸ್ನ ನಾವು ಯಾವತ್ತೂ ಮೇಂಟೈನ್ ಮಾಡಿಲ್ಲ. ಏನಾಗಿದೆ ನಿಮಗೆ? ನಿಮ್ಮಿಬ್ಬರಲ್ಲಿ ಒಬ್ಬರಾದರೂ ನನ್ನ ಕಡೆ ಗಮನ ಕೊಟ್ಟಿದ್ದೀರಾ? ಏನಾಯ್ತು ಬೇಬಿ? ಅಮ್ಮಮ್ಮ, ಐ ಆಮ್ ಇನ್ ಟ್ರಬಲ್.
ಏನಾಯ್ತು ಬೇಬಿ? ಕಮಲಿ ಅವರೇ, ಏನ್ ಹೇಳ್ತಾ ಇದೆಯಾ ಬೇಬಿ? ಐ ಆಮ್ ಸೀರಿಯಸ್ ಅಮ್ಮಮ್ಮ. ಮತ್ತೆ ಆ ಲೈಟ್ ಹುಡುಗರಿಗೆ ಲಂಚ ಕೊಟ್ಟಿದ್ದು ಅದು ಟೋಟಲ್ ವೇಸ್ಟ್. ಯಾವುದು ವರ್ಕ್ ಆಗಿಲ್ಲ ಅಮ್ಮಮ್ಮ. ಇನ್ನು ಹೇಳಕ್ ಹೋದ್ರೆ ಆ ಶಂಭು ನನ್ನ ಮೇಲೆ ಡೌಟ್ ಪಟ್ಟು ನನ್ನನ್ನೇ ಕ್ವೆಶ್ಚನ್ ಮಾಡ್ದ. ಛೇ, ನನಗೆ ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅಂತ. ಊರ್ಮಿ, ಮಾಮ್, ಮಾಮ್, ಅತ್ತೆ ಆ ಕಮಲಿಗೆ ದೃಷ್ಟಿ ತೆಗ್ದಿದ್ದನ್ನ ನೀವಿಬ್ರು ನೋಡಿದಿರಲ್ವಾ? ವಾಟ್? ಹಾಗೆ ನಾನು ನಿಮ್ಮಿಬ್ರಿಗೂ ದೃಷ್ಟಿ ತೆಗ್ದೆ ಅಷ್ಟೇ. ಕಮಲಿ ಅವರೇ, ನೀವು ಈ ವಿಷಯದಲ್ಲಿ ಇನ್ವಾಲ್ವ್ ಆಗಬೇಡಿ, ದಯವಿಟ್ಟು ಹೋಗಿ. ಸರ್, ಟೆನ್ಷನ್ ಮಾಡ್ಕೊಂಬೇಡಿ, ವಸೀರಿ. ಕಮಲಿ ಅವರೇ, ನೀವು ಈ ಅಯೋಗ್ಯನ ವಹಿಸ್ಕೊಂಡು ಮಾತಾಡ್ತಿದ್ದೀರಾ? ಇವನೇನ್ ಮಾಡ್ದ ಗೊತ್ತಾ ಕಮಲಿ ಅವರೇ? ಸರ್, ನಾನೇನು ತಪ್ಪು ಮಾಡಿಲ್ಲ ಸರ್. ನಾವು ಏನು ಮಾತಾಡ್ತಿದ್ವಿ ಅಂತನೂ ನಿಮ್ಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಹೆಂಗ್ ಸರ್ ನಿರ್ಧಾರ ತಕ್ಕಂತೀರಾ? ಏನು ಹೇಳ್ದೆ? ನನಗೆ ಹೇಳ್ಕೊಡಕ್ ಬರ್ತಿದ್ಯಾ? ಡೋಂಟ್ ಟ್ರೈ ಟು ಟೀಚ್ ಮೀ ಇಡಿಯಟ್. ನೀನೇನ್ ಮಾತಾಡ್ತಿದ್ದೆ ಅಂತ ನಿನ್ನ ಆಕ್ಷನ್ಸ್ಗಳೆಲ್ಲ ಚೆನ್ನಾಗಿ ಅರ್ಥ ಆಗ್ತಿತ್ತು. ಇಲ್ಲಿ ಯಾರು ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ ಕೂತಿಲ್ಲ. ನಿಮ್ಮಂತವ್ರ ಮನ್ಸಲ್ಲಿ ಅಬ್ಸೆಷನ್ ಶುರು ಆಗಿ ಹುಡುಗಿ ಎಷ್ಟೇ ಬೇಡ ಬೇಡ ಅಂತ ಹೇಳಿದ್ರು ಹಿಂದೆ ಹೋಗಿ ಬಿಡದೆ ಟಾರ್ಚರ್ ಮಾಡೋ ಮನೋಭಾವ ನಿಮ್ದು. ಮೊದ್ಲೇ ನಿನ್ನ ಕಣ್ಸಿ ಕೇಳಬೇಕಿತ್ತು. ಫ್ರೀ ಬಿಟ್ಟಿದ್ದು ನನ್ನ ತಪ್ಪು. ಐ ಆಮ್ ರಿಗ್ರೆಟಿಂಗ್ ನೌ. ಸರ್, ಏನೇನೋ ಮಾತಾಡ್ಬೇಡಿ, ವಸಿ ಸಮಾಧಾನ ಮಾಡ್ಕೊಳ್ಳಿ. ಸಂಬುನೆ ನೀವು ಇವತ್ತು ನೋಡ್ತಿಲ್ಲ ಅಲ್ಲೂರ? ಅವನ ಬಗ್ಗೆ ನಿಮಗೆ ಚಂದ ಗೊತ್ತು ಅಲ್ಲೂರ ಸರ್? ಅಂದ್ಮ್ಯಾಕು ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ? ಕಮಲಿ ಅವರೇ, ಇವನಿಗೆ ಆಡ್ತಿರೋದೆಲ್ಲ ನಾಟಕ. ಯಾರು ಇಲ್ದೇ ಇರ್ಬೇಕಾದ್ರೆ ರಚನಾ ಹತ್ರ ಹೇಗ್ ನಡ್ಕೋತಿದ್ದ ನಿಮಗ್ ಗೊತ್ತಾ? ಅಷ್ಟು ಅಲ್ದೆ 10 ಗಂಟೆ ರಾತ್ರಿಲಿ ಯಾರು ಹೇಳ್ದೆ ಕೇಳ್ದೆ ಮನೆಗೆ ಬರ್ತಾರ? ಕಮಲಿ ಅವರೇ, ಬೆಂಕಿ ಇಲ್ದೆ ಹೊಗೆ ಆಡಲ್ಲ ಅಂತ ಹೇಳ್ತಾರೆ. ದಟ್ಸ್ ಟ್ರೂ. ಅನಿಕಾ ವಾಯ್ಸ್ ಡಬ್ ಮಾಡಿ ಮೋಸ ಮಾಡಿರ್ಬೋದು, ನಿಜ. ಆದ್ರೆ ಇವನ್ ಯಾಕೆ ಎಲ್ಲ ಕಡೆ ಒಬ್ಬೊಬ್ನೇ ರಚನಾ ಜೊತೆ ಓಡಾಡ್ಬೇಕಾಗಿತ್ತು ಆ ವಿಡಿಯೋಲಿ? ಹಾಗಾದ್ರೆ ಆಗ್ಲಿಂದನೂ ಇವನ್ ಮನ್ಸಲ್ಲಿ ಈ ತರ ತಪ್ಪಾಗಿರೋ ಭಾವನೆ ಇರ್ಬೋದು ಅಂತ ತಾನೇ ಅರ್ಥ? ಪ್ರೀತಿಸ್ತಿದ್ದೀನಿ ಸರ್, ಅದು ತೆಪ್ಪಾವನೇನಾ? ಶಂಭು, ಬೀಳುತ್ತೆ ಬೇಡ. ಅಷ್ಟೆಲ್ಲ ಹೇಳಿದ್ಮೇಲೂ ತಿರ್ಗಾ ನೀನು ಅದೇ ಮಾತಾಡ್ತಿದ್ಯಲ್ಲ. ಸರ್, ಚಂಬು ಬಾ ನನ್ನ ಜೊತೆ. ಸಂಬು, ಇದ್ರಾಗೆ ರಿಷಿ ಸರ್ದು ತಪ್ಪಿಲ್ಲ ಅಂತ ನಾ ಹೇಳ್ತಿಲ್ಲ. ಅವ್ರು ನಡ್ಕೊಂಡಿದ್ದ ರೀತಿ ಹೊಸಿ ಕಾರವಾಗೇ ಇತ್ತು. ಆದ್ರೆ ಅವ್ರ ಕೋಪ ನ್ಯಾಯನೇ ಅಂತ ನಂಗೆ ಅನ್ಸ್ತೈತೆ ಸಂಬು. ಅಂದ್ರೆ ನಾ ಹೇಳ್ತಿರೋದು ರಿಷಿ ಸರ್ಗೆ ಬರೀ ಈಸಕ್ ಮಾತ್ರ ಕೋಪ ಐತೆ ಅಂತಲ್ಲ ಸಂಬು. ಅನಿಕಾ ನಿನ್ನ ಮತ್ತೆ ರಚನಾ ಬಗ್ಗೆ ಹಂಗ್ ವಿಡಿಯೋ ಮಾಡಿರೋದು ಕೂಡ ಅವ್ರ ಮನ್ಸಾಗೆ ಕೋಪ ಇತ್ತು ಅನ್ಸ್ತೈತೆ. ಅರ್ಥ ಮಾಡ್ಕೋ ಸಂಬು.
ಅವ್ರು ನಾನು ಹೊಡೆದ್ರು ಅಂತ ಬೇಸರ ಮಾಡ್ಕೊಂಡಿಲ್ಲ ಕಂಬ್ಲಿ. ಅವ್ರು ನನ್ನ ಮೇಷ್ಟ್ರು. ನಾನು ತೆಪ್ಪು ಮಾಡಿದಾಗ ತಿದ್ದೋ ಎಲ್ಲ ಅಧಿಕಾರನೂ ಅವ್ರಿಗೈತೆ. ಅವ್ರು ನನ್ನ ಅಣ್ಣ ಇದ್ದಂಗೆ. ಆದ್ರೆ ಅವ್ರು ಆಡಿದ ಮಾತುಗಳು ನನ್ನ ಕೈಲಿಂದ ತಡೆಯಕ್ಕಾಯ್ತಿಲ್ಲ ಕಂಬ್ಲಿ. ಚುಚ್ತೈತೆ. ನಿಂಗೆ ಕೊಡು. ಲೇ ಸಂಬು, ಇನ್ನೂ ಮುನ್ಸ್ಕೊಂಡೇ ಇದೆಯಲ್ಲ, ಹೋಗ್ಲಿ ಬಿಡ್ಲಾ? ಅದಂಗ್ ಬಿಡೋಕಾಯ್ತೈತೆ? ಅಲ್ಲ, ರಚನೆನ ಇಷ್ಟಪಡೋ ತೆಪ್ಪು ಅಂತಾರಲ್ಲ, ರಿಷಿ ಸರ್ ಮಾತ್ರ ಕಂಬ್ಲಿನ ಏನು? ಏನಿಲ್ಲ, ಎಲ್ರ ಮುಂದೆ ಹೊಡೆದ್ಬಿಟ್ರಲ್ಲ, ಅದೇ ಮನ್ಸಿಗೆ ಬೇಜಾರಾಗಿರೋದು. ಅಟೆಯ ಸರಿ, ಇದನ್ನ ದೊಡ್ಡದ್ ಮಾಡೋದ್ ಬೇಡ. ಏಟೆ ಆದ್ರೂ ಅವ್ರ ರಚನೆ ಅಣ್ಣ, ನನ್ನ ಮೇಷ್ಟ್ರು. ಅವ್ರ ಮ್ಯಾಕಿರೋ ಗೌರವ ಕಮ್ಮಿ ಆಗಕ್ಕಿಲ್ಲ ಕಂಬ್ಲಿ. ಹತ್ತು ರಿಷಿ ಸರ್, ಸರ್ ಹೊಸಿ ಮಾತಾಡ್ಬೇಕಿತ್ತು. ಅವನ ಬಗ್ಗೆ ಅಂದ್ರೆ ಏನು ಹೇಳ್ಬೇಡಿ ಕಮಲಿ ಅವರೇ. ಸರ್, ಕೋಪ ಮಾಡ್ಕೋಬೇಡಿ. ನಾನು ಸಂಬುನ ವಹಿಸ್ಕೊಂಡು ಮಾತಾಡಕ್ ಬಂದಿಲ್ಲ. ಕಮಲಿ ಅವರೇ, ನೀವೇನು ಹೇಳ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇದನ್ನೆಲ್ಲ ಮಾತಾಡಿ ಸಾಲ್ವ್ ಮಾಡ್ಕೊಬೋದಾಗಿತ್ತು. ಶಂಭು ಮೇಲೆ ಯಾಕೆ ಕೈ ಮಾಡಿದ್ರಿ ಅಂತ ತಾನೆ. ನಾನು ಈಗಲೂ ಹೇಳ್ತಿದ್ದೀನಿ, ನಾನು ಮಾಡಿದ್ರಲ್ಲಿ ಯಾವುದೂ ತಪ್ಪಿಲ್ಲ ಕಮಲಿ ಅವರೇ. ಐ ಡೋಂಟ್ ರಿಗ್ರೆಟ್ ಫಾರ್ ಎವರ್. ಸರ್, ಅವನು ಹಳ್ಳಿ ಹುಡುಗ. ಹುಡುಗಿರ್ತಾವ ಸಲ್ಗೆ ತಕೊಂಡು ಮಾತಾಡ್ತಿರೋದು ಇದೇ ಮೊದಲು. ಅವನಿಗೆ ಹೆಂಗ್ ನಡ್ಕೊಬೇಕು ಅಂತ ಗೊತ್ತಿಲ್ಲ ಸರ್. ಅದೇ ಸಂಬು ಬಗ್ಗೆ ನಂಗೆ ಗೊತ್ತು. ಅವನಿಂಥ ಕೆಲಸ ಮಾಡಿರಕ್ಕಿಲ್ಲ ಸರ್. ನೀವೇ ಹೇಳಿ, ನೀವ್ಯಾರನಾರ ಇಷ್ಟಪಡ್ತಿದ್ರೆ ಅವ್ರ ತವ ಕ್ಲೋಸ್ ಆಗಬೇಕು ಅಂತ ಪ್ರಯತ್ನ ಪಡಕ್ಕಿಲ್ವಾ ಸರ್? ಹೇಳಿ ಸರ್, ನೀವ್ಯಾರನ್ನೂ ಇಷ್ಟಪಡಕ್ಕಿಲ್ವಾ? ನೀವೇನೇ ಹೇಳಿದ್ರು ಅವ್ನು ಮಾಡಿದ ತಪ್ಪೆ. ನಾನು ಅವನ್ನ ಕ್ಷಮಿಸಲ್ಲ.